ನತ್ರುಸ ಸಿನಿಮಾ ಟೀಸರ್ ಲಾಂಚ್ ಆಗಿದೆ, ಅದ್ರಲ್ಲಿ ನೀವು 3 ಜನನು ಮಾಡಿದೀರಾ. ನೀನ್ ಮೇನು ನಾಯಿಂದ ನೀನೇ ಶುರು ಮಾಡ್ಬೋದು. ಸೊ ಎಷ್ಟು ಖುಷಿ ಅನಿಸ್ತಾ ಇದೆ? ತುಂಬಾನೇ ಖುಷಿ ಅನಿಸ್ತಿದೆ. ನಾನು ಈ ಥರ ಮಾಡಿದ್ದೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ತುಂಬಾನೇ ಖುಷಿ. ರೌಡಿ ರೌಡಿ ತರ ಕಾಣಿಸ್ತಾ ಇದ್ದೀರಾ ಎಲ್ಲ. ಹೌದಾ? ಥ್ಯಾಂಕ್ ಯು ಮ್ಯಾಮ್. ಇಲ್ಲ ಫೈಟ್ ಎಲ್ಲ ಮಾಡಿದೀರಾ? ಹಂಗೆ ಅನಿಸ್ತಿದೆ. ಮಾಡಿದೀರಾ? ಎಲ್ಲೂ ಪೆಟ್ಟಾಗಿಲ್ವಾ? ಏಟ್ ಆಗಿದೆ ಚಿಕ್ಕದು. ಓಕೆ, ಹೇಳಪ್ಪ. ನಿಮಗೆ ಪೋಸ್ಟ್ ನೋಡು ಏನ್ ಅನಿಸ್ತು? 3 ಜನ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ತುಂಬ ಖುಷಿ ಆಯಿತು. ಅಮ್ಮ ಅಪ್ಪ ಫ್ಯಾಮ್ಲಿ ಫುಲ್ಲು ಖುಷಿ. ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಅವರು. ಅವ್ರು ನೋಡಿದ್ರೆ ಎಲ್ರಿಗೂ ಹೇಳ್ತಾರಲ್ಲ, ಎಲ್ಲರೂ ನೋಡ್ತಾರೆ, ತುಂಬ ಖುಷಿ ಪಡಿಸ್ತಾರೆ. ನಮ್ಮ ಅಪ್ಪ ಅಮ್ಮನ ಡ್ರೀಮ್ ಇದು, ನಮ್ಮ ಮಗಳು ಕಾಣಿಸ್ಕೋಬೇಕು ಟಿ ವಿನಲ್ಲಿ. ಎಲ್ಲರೂ ಕಾಣಿಸ್ಕೋತಾರೆ, ನಮ್ಮ ಮಗಳು ಯಾಕೆ ಕಾಣಿಸ್ಕೋಬಾರ್ದು ಅಂತ ನಮ್ಮ ಅಪ್ಪ ಅಮ್ಮಂಗೂ ಖುಷಿ. ನನಗೂ ಫುಲ್ ಖುಷಿ ಆಗ್ತಿದೆ ಟೀಸರ್ ರಿಲೀಸ್ ಆಗ್ತಿದೆ ಅಂತ. ನನಗೂ ನಮ್ಮ ಅಪ್ಪ ಅಮ್ಮಂಗೂ ನಮ್ಮ ಅಣ್ಣಂಗೆ ಎಲ್ಲರಿಗೂ ಖುಷಿ ಇದೆ. ಸ್ಕೂಲ್ ಹತ್ರ ಮನೆ ಹತ್ರ ಎಲ್ಲರೂ ಕೇಳ್ತಾ ಇದ್ದಾರೆ, ನಿನ್ನ ಮೂವಿ ಯಾವಾಗ ರಿಲೀಸ್ ಆಗೋದು, ಟೀಸರ್ ಯಾವಾಗ ರಿಲೀಸ್ ಆಗೋದು ಅಂತ. ಇವತ್ತು ರಿಲೀಸ್ ಆಗ್ತಾ ಇದೆ, ಅವಾಗ ಎಲ್ಲರೂ ಖುಷಿಯಾಗಿದ್ದಾರೆ. ಪ್ರೊಡಕ್ಷನ್ ಹೌಸ್ ಶುರು ಮಾಡಿ ಪ್ರೊಡ್ಯೂಸರ್ ಕೂಡ ಆಗ್ಬಿಟ್ಟಿದ್ದೀರಾ. ಇವತ್ತು ಟೀಸರ್ ಕೂಡ ರಿಲೀಸ್ ಆಗ್ತದೆ. ಮಗಳನ್ನ ನೋಡಿ ಏನು ಅನ್ನಿಸ್ತು? ತುಂಬ ಖುಷಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಟೀಸರ್ ರಿಲೀಸ್ ಆಗ್ತಾ ಇರೋದು, ಪುನೀತ್ ಸರ್ ಹತ್ರ ಆಗ್ತಾ ಇರೋದನ್ನ ಎಕ್ಸೈಟ್ಮೆಂಟ್ ಇತ್ತು. ತುಂಬ ಖುಷಿ ಆಗ್ತಿದೆ. ಮೂವಿಗೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಲಿ, ಎಲ್ಲರೂ ಟೀಸರ್ ನೋಡಲಿ ಅಂತ ಇಷ್ಟಪಡ್ತೀನಿ. ಮಕ್ಕಳು ಚೆನ್ನಾಗಿ ಮಾಡಿದ್ದಾರಾ? ತುಂಬ ಚೆನ್ನಾಗಿ ಮಾಡಿದ್ದಾರೆ. 3 ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಇದೆ. ಸೊ ಮಗಳನ್ನ ಏನಿಲ್ಲ ಮೇಡಮ್, ಎಲ್ಲ ಪ್ರಿಫರೆನ್ಸ್ ಎಲ್ಲ ಇತ್ತಲ್ಲ, ಹಾಗಾಗಿ ನಾನು ಕಾಯ್ತಿದ್ದೀನಿ ಮೇಡಮ್. ಜನ ಅದನ್ನ ಯಾವ ಥರ ತಗೋತಾರೆ ಅಂತ ನಾನು ವೇಟ್ ಮಾಡ್ತೀನಿ. ಅದು ನೋಡೋಣ ಮೇಡಮ್. ಜನ ಇಷ್ಟಪಡ್ತಾರೆ ಅಂತ ನಾನು 100ಕ್ಕೆ 100 ಅನ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳು ಆ ಥರ ಎಫೆಕ್ಟ್ ಹಾಕಿದ್ದಾರೆ ಸಿನಿಮಾಕ್ಕೆ. ಇಂಥ ಪ್ರತಿಭೆಗಳು ಸಿಗೋದು ಕಷ್ಟ ಮೇಡಮ್. ಈಗ ಅದು ಚಿಕ್ಕ ಮಕ್ಕಳಲ್ಲಿ ಇಂಥ ಪ್ರತಿಭೆಗಳು ಸಿಕ್ಕಿದಾಗ ನಾವು ಅದನ್ನ ಬೆಳಕಿಗೆ ತರಬೇಕು. ಅದು ನಮ್ಮ ಒಬ್ಬರ ಕೈಯಿಂದ ಡೈರೆಕ್ಟ್ರು ಅಂದ್ಬಿಟ್ಟು ಅವ್ರೊಬ್ಬರ ಕೈಯಿಂದನೇ ಆಗಲ್ಲ. ಜನ ಸಪೋರ್ಟ್ ಮಾಡಬೇಕು, ಜನ ನೋಡಬೇಕು, ಜನ ಮೆಚ್ಚಬೇಕು. ಅಂಥದ್ರಲ್ಲೂ ಇದೆಲ್ಲ ನಾನು ಸ್ಟೋರಿ ಮೆಚ್ಚಿ ಮಕ್ಕಳನ್ನ ಹಾಕೊಂಡು ಸಿನಿಮಾ ಮಾಡ್ತೀನಿ ಅಂತ ಅಂದಾಗ ಪ್ರೊಡ್ಯೂಸರ್ ಒಪ್ಕೊಂಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ ಮೇಡಮ್. ಮೇಡಮ್ ಕಷ್ಟ ಅಂದರೆ ಇವರಲ್ಲಿರೋ ಟ್ಯಾಲೆಂಟ್ ಏನು ಮಕ್ಕಳು ಅಷ್ಟೊಂದು ಕಷ್ಟ, ಇವ್ರನ್ನ ಕಷ್ಟ ಅಂತ ನನಗೇನು ಅನ್ಸಿಲ್ಲ ಮೇಡಮ್. ಇವರು ಆ ಥರ ಕಷ್ಟ ಅನ್ನೋ ಥರ ಏನೂ ಇತ್ತಿಲ್ಲ, ಎಲ್ಲ ಕ್ಯಾಶುವಲ್ ಆಗಿ ಆದರು. ಚೆನ್ನಾಗಿ ನಡೀತು ಮೇಡಮ್. ಶೂಟ್ ಎಲ್ಲ ಚೆನ್ನಾಗಿ ನಡೀತು, ಚೆನ್ನಾಗಿ ಬಂದಿದೆ. ಫೈಟ್ ಸೀನ್ ಅಂತೂ ಸಖತ್ತಾಗಿ ಬಂದಿದೆ. ನೀವು ಥಿಯೇಟ್ರಲ್ಲೇ ನೋಡಬೇಕು. ಇಲ್ಲ ಮೇಡಮ್, ಅಂದರೆ ಇವ್ರಿಗೆ ಏನೋ ಸಣ್ಣ ಪುಟ್ಟ ಗಾಯ ಆದರೂ ಆಂಬುಲೆನ್ಸು ಕರ್ಸ್ಕೊಂಡಿದ್ದಾರೆ ಮೇಡಮ್. ಸಣ್ಣ ಪುಟ್ಟ ಗಾಯ ಆಯಿತು ಅಂದರೆ ಪಟ್ಟಂತ ಏನೋ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಪಟ್ಟಂತ ನಾವು ಹೋಗ್ಬಿಡ್ಬೇಕು, ಎಲ್ಲನೂ ಅರೇಂಜ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಮುಂದುವರೆಯೋಕ್ಕಾಗಲ್ಲ ಅಲ್ವಾ. ಅದರಿಂದ ನಾವೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಎಲ್ಲ ಇದೆ ಮೇಡಮ್. ಹೇಳೋಕ್ಕಾಯ್ತಲ್ಲ, ಅದು ಜನ ಹೆಂಗೆ ತಗೋತಾರೆ ಅಂತ ನಂಗೆ ಟೆನ್ಷನ್ ಆಗ್ಬಿಟ್ಟೈತೆ. ಅದು ಜನಕ್ಕೆ ಬಿಟ್ಟಿದ್ದೀನಿ ಮೇಡಮ್. ನಮ್ಮ ಏನೈತೆ ಎಫೆಕ್ಟು ನಾವು ಹಾಕಿದ್ದೀವಿ, ಬಟ್ ಇನ್ನೆಲ್ಲ ಜನದ ಮೇಲೆ ಡಿಪೆಂಡ್. ಥ್ಯಾಂಕ್ ಯು.